ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕಮ್ಯುನಿಕೇಶನ್ ಅಂದಾಗ ಹೇಗೆ ಏನೇನ್ ಮಾಡ್ಬೇಕು ಅವರು? ಎಲ್ರಿಗೂ ಸಾಮಾನ್ಯ ಒಂದು ಇಬ್ಬರಾದ್ರೂ ಫ್ರೆಂಡ್ಸ್ ಇರ್ತಾರೆ. ಎಸ್. ಒಂದು ಡೀಲ್ ಮಾಡ್ಕೋಬೇಕು, ಒಂದು ಒಪ್ಪಂದ ಮಾಡ್ಕೋಬೇಕು. ನೀನ್ ಮಾತಾಡು, ನೀನ್ ಹೇಳುವಾಗ ನನಗೆ ಏನ್ ಸರಿ ಇದೆ, ನೀನ್ ಚೆನ್ನಾಗ್ ಮಾಡ್ತಿದ್ಯಾ ಅನ್ಸುತ್ತೆ ನಾನ್ ಹೇಳ್ತೀನಿ. ನಾನ್ ಮಾತಾಡುವಾಗ ಏನ್ ಚೆನ್ನಾಗ್ ಮಾತಾಡ್ತಿದೀನಿ ಅಂತ ನೀನ್ ಹೇಳ್ಬೇಕು. ಇಷ್ಟು ನಿಮ್ ಫ್ರೆಂಡ್ಸ್ ಆರ್ ಆಲ್ವೇಸ್ ಟ್ರೂ ಏನೋ ಸಪೋರ್ಟರ್ಸ್ ಫಾರ್ ಯು. ಫ್ರೆಂಡ್ಸೇ ಕಾಲ್ ಎಳಿಯೋದು ಸಹ ಅದನ್ನೇ ಹೇಳೋಳಿದ್ದೆ, ಜಾಸ್ತಿ ಅವರೇ ಕಾಲ್ ಎಳೆಯೋದು. ಸೊ ಜಸ್ಟ್ ತಪ್ಪು ಹುಡುಕ್ರಿ ಅಂತ ಅಂದಾಗ ಎಲ್ರು ಹುಡುಕ್ತಾರೆ, ಎಲ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ. ಅದನ್ನ ಕರೆಕ್ಟ್ ಮಾಡೋದು ಕೆಲವ್ರಿಗೆ ಮಾತ್ರ, ಅದು ಅವ್ರಿಗೆ ಅಷ್ಟು ಎಲಿಜಿಬಿಲಿಟಿ ಇರ್ಬೇಕು. ಯು ಹ್ಯಾವ್ ಟು ಲರ್ನ್ ಟು ಗೇನ್ ದ ಬ್ಯಾಲೆನ್ಸ್ ಅಂತ. ಇವಾಗ ನಾವು ಸೈಕಲ್ ಏನ್ ಮಾಡ್ತೀವಿ, ಫಸ್ಟ್ ಹತ್ತದಾಗ ಬೀಳ್ತಾ ಇರ್ತೀವಿ, ಆಮೇಲೆ ವಿ ಲರ್ನ್ ದ ಬ್ಯಾಲೆನ್ಸ್. ಎಲ್ಲಿ ನನ್ನ ಬಾಡಿ ವೇಟ್ ನ ಎಲ್ಲಿ ಬಿಟ್ರೆ ಸೈಕಲ್ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿ ಹೋಗುತ್ತೆ, ಆಚೆ ಈಚೆ ಹೋಗದೆ ಸೊಟ್ಟಂಬಟ್ಟ ಆಗದೆ ಹೋಗುತ್ತೆ ಅಂತ ತಿಳ್ಕೊಳ್ತೀವಿ. ಇದು ಕಮ್ಯುನಿಕೇಶನ್ ಸ್ಕಿಲ್ಸ್ ನಲ್ಲೂ ಅಷ್ಟೇನೆ. ಸೊ ಕವಿತಾ, ಈಗ ಒಂದು ಸ್ಟೂಡೆಂಟ್, ಒಂದು 12-13 ಇಯರ್ಸ್, ಒಬ್ಬ ಟೀನೇಜರ್ ಅಥವಾ ಒಬ್ಬ ವರ್ಕಿಂಗ್ ಪ್ರೊಫೆಷನಲ್, ಈಗ ಅವರು ಕಮ್ಯುನಿಕೇಶನ್ ಸ್ಟಾರ್ಟ್ ಮಾಡಬೇಕು, ಪ್ರಾಕ್ಟಿಸಿಂಗ್, ಓಕೆನಾ? ಅವ್ರು ಜಸ್ಟ್ ಮನೆಯಿಂದನೇ ಅವರು ಸ್ಟಾರ್ಟ್ ಮಾಡಬೇಕು, ಓಕೆನಾ? ಹೇಗೆ ಅವರ ಪ್ರಿಪರೇಷನ್ನ, ಈಗ ಲೈಕ್ ವೈಸ್ ಯು ಸೆಡ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕಮ್ಯುನಿಕೇಶನ್ ಅಂದಾಗ ಪ್ರೈಮರಿ ಬೇಬಿ ಸ್ಟೆಪ್ಸ್ ಹೇಗೆ ಏನೇನ್ ಮಾಡ್ಬೇಕು ಅವರು ಸ್ಟಾರ್ಟಿಂಗ್? ಸ್ಟಾರ್ಟಿಂಗ್ ಎಲ್ರಿಗೂ ಸಾಮಾನ್ಯ ಒಂದು ಇಬ್ಬರಾದ್ರೂ ಫ್ರೆಂಡ್ಸ್ ಇರ್ತಾರೆ. ಎಸ್ ಅಲ್ವಾ? ಫಸ್ಟ್ ವಿ ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಮೊದ್ಲು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ನಾನು ಉದ್ಧಾರ ಆಗ್ಬೇಕು, ನೀನು ಉದ್ಧಾರ ಆಗ್ಬೇಕು, ಒಂದು ಡೀಲ್ ಮಾಡ್ಕೋಬೇಕು, ಒಂದು ಒಪ್ಪಂದ ಮಾಡ್ಕೋಬೇಕು. ನೀನ್ ಮಾತಾಡು, ನೀನ್ ಹೇಳುವಾಗ ನನಗೆ ಏನ್ ಸರಿ ಇದೆ, ನೀನ್ ಚೆನ್ನಾಗ್ ಮಾಡ್ತಿದ್ಯಾ ಅನ್ಸುತ್ತೆ ನಾನ್ ಹೇಳ್ತೀನಿ. ನಾನ್ ಮಾತಾಡುವಾಗ ಏನ್ ಚೆನ್ನಾಗ್ ಮಾತಾಡ್ತಿದೀನಿ ಅಂತ ನೀನ್ ಹೇಳ್ಬೇಕು. ದಟ್ಸ್ ಅ ಫನ್ ವೇ ಆಫ್ ಡೂಯಿಂಗ್. ಓಕೆ, ಬೇಕಾದಷ್ಟು ಸ್ಪೀಕಿಂಗ್ ಗೇಮ್ಸ್ ಇದೆ. ಮತ್ತೆ ಇನ್ನೊಂದು, ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ಯುವರ್ ಸರ್ಕಲ್. ಫಸ್ಟ್ ನಿಮ್ ಫ್ರೆಂಡ್ಸ್ ಆರ್ ಆಲ್ವೇಸ್ ಟ್ರೂ ಏನೋ ಸಪೋರ್ಟರ್ಸ್ ಫಾರ್ ಯು. ಫ್ರೆಂಡ್ಸೇ ಕಾಲ್ ಎಳಿಯೋದು ಸಹ ಅದನ್ನೇ ಹೇಳೋಳಿದ್ದೆ, ಜಾಸ್ತಿ ಅವರೇ ಕಾಲ್ ಎಳೆಯೋದು. ನೀ ಏನ್ ಮಾಡಿದ್ರು ಅದಕ್ಕೆ ನಕ್ಕು ಅದನ್ನ ಕಾಲ್ ಎಳೆಯೋದು. ಹೌದು, ಇಟ್ ಇಸ್ ಗುಡ್. ಲಂಚ ಕೊಡ್ಬೇಕೇನಾದ್ರು, ನೀ ಸುಮ್ನೆ ಹಂಗೆ ಅಂತೂ ಕೇಳಲ್ಲ ನೋಡಪ್ಪ, ಏನಾದ್ರು ಒಂದ್ ಟ್ರೀಟ್, ಒಂದು ಇದು ಪಾರ್ಟಿ. ಕರೆಕ್ಟ್. ಬಟ್ ಫ್ರೆಂಡ್ಸ್ ಹಾಗೆ ಇರ್ಬೇಕು, ಅವ್ರ ಕಾಲ್ ಎಳಿಲೂಬೇಕು, ಇಲ್ದಿದ್ರೆ ನಾವೆಲ್ಲ ಹಾರಾಡ್ ಹೋಗ್ತೀವಿ. ಬಟ್ ಯಾವಾಗ್ಲೂ ಟ್ರೂ ಇದನ್ನ ಕೊಡೋರು ಫ್ರೆಂಡ್ಸ್, ರೈಟ್? ಬಿಕಾಸ್ ನಾವು ಚೆನ್ನಾಗ್ ಆಗ್ಬೇಕು ಅನ್ನೋದು ಅವ್ರಿಗೆ ಇಂಟೆನ್ಷನ್ ಇರುತ್ತೆ. ಲೈಕ್ ಅಪ್ಪ ಅಮ್ಮ, ಓಕೆ? ಸೊ ಅಪ್ಪ ಅಮ್ಮ ಬೈದ್ರು ಅಷ್ಟೇ, ನಮಗ್ ಸಿಟ್ಟು ಬರುತ್ತೆ, ಆಮೇಲೆ ಗೊತ್ತಾಗತ್ತೆ ಓಕೆ ಅವ್ರು ನಮ್ಮ ಇದಕ್ಕೆ ಹೇಳಿದ್ದಾರೆ ಅನ್ನೋ ಒಂದು. ಫ್ರೆಂಡ್ಸು ಹಾಗೇನೆ, ದೇ ವೋಂಟ್ ಹೇಟ್ ಅಸ್, ಇಟ್ ಇಸ್ ಜಸ್ಟ್ ಫಾರ್ ಫನ್ ನಮ್ನ ಕಾಲ್ ಎಳಿಯೋದು. ಸೊ ನಾವ್ ಈ ತರ ಡೀಲ್ ಮಾಡ್ಕೊಂಡು, ನೋಡು ಮಚ್ಚ ಹಿಂಗಿರ್ಬೇಕು, ನೀನ್ ಹೇಳು ಅಂತ, ಲೈಕ್ ವಾಟ್ ಎವರ್ ಇಟ್ ಇಸ್ ಮಾಡ್ತಾರೆ. ಡೆಫಿನೆಟ್ಲಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ. ಏನ್ ಟಾಪಿಕ್ಸ್ ಮಾತಾಡ್ಬೋದು ಅವರು ಸ್ಟಾರ್ಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳಂದಾಗ? ಅವ್ರು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು? ಓಕೆ, ಸಿಂಪಲ್ 1 minute ಟಾಪಿಕ್ಸ್. 1 minute, ಓಕೆ. ಜಾಮ್ ಇಟ್ಕೊಳ್ಳಿ, ಯಾರು ಸ್ಟಾರ್ಟಿಂಗ್ ನಾನು 10 ನಿಮಿಷ ಸ್ಪೀಚ್ 15 ಅಂತ ಹೇಳಿ ಹೋಗ್ಬೇಡಿ, ಅದರಲ್ಲೇ ಎಡಬೋದು, 1 ನಿಮಿಷ. ಆಮೇಲೆ ಇನ್ನೊಂದು, ನಾನ್ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಖಂಡಿತ ಅನ್ಕೋಬಾರ್ದು. ವಿ ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್, ರೈಟ್? ಸೊ ನಾವು ಕಾಲೇಜಲ್ಲಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಜಾಮ್ ಅಂತ ಆಡ್ತಿದ್ವಿ, ಜಸ್ಟ್ ಅ ಮಿನಿಟ್. ಸೊ ಅದ್ರಲ್ಲಿ ರ್ಯಾಂಡಮ್ ಟಾಪಿಕ್ಸ್, ಒಂದ್ ಬೌಲಲ್ಲಿ ಅಷ್ಟೊಂದು ಟಾಪಿಕ್ಸ್ ಹಾಕ್ಬಿಡ್ತಾ ಇದ್ವಿ, ಎಲ್ರು ಬಂದು ಒಂದೊಂದ್ ನಿಮಿಷ ಮಾತಾಡೋದು, ಹೋಗೋದು. ಆಮೇಲೆ ಫ್ರೆಂಡ್ಸ್ ಎಲ್ಲ ನಮ್ಗೆ ಹೇಳ್ತಿದ್ರು, ನೀನ್ ಇದನ್ ಹೇಳ್ದೆ ಇದ್ ಚೆನ್ನಾಯ್ತು, ಇದನ್ ಹೇಳ್ದೆ ಅದ್ ಅರ್ಥನೇ ಆಗ್ಲಿಲ್ಲ ನಮ್ಗೆ, ಅಥವಾ ನೀನ್ ಇದಕ್ಕೆ ಈ ಎಕ್ಸಾಂಪಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಮತ್ ನೀನ್ ಅಲ್ಲ ಅವತ್ ಹೇಳಿದ್ಯಲ್ವಾ ಅದನ್ನ ಇಲ್ಲಿ ಹೇಳ್ಬೋದಾಗಿತ್ತು, ಆತರ. ಬಿಕಾಸ್ ಫ್ರೆಂಡ್ಸ್ ಆರ್ ಆಲ್ವೇಸ್ ವಿತ್ ಯು. ಸೊ ಈಗ ಫೀಡ್ಬ್ಯಾಕ್ಸ್ ನ ತಗೊಂಡು ಅವರು ಅದೇ ಟಾಪಿಕ್ ಮೇಲೆನೆ ಮತ್ತೆ ಮತ್ತೆ ಮಾತಾಡೋದು, ರಿಪೀಟೇಷನ್ ಬೇಕು ಅಲ್ವಾ? ಕರೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಯಾವ್ದಾದ್ರು ಒಂದು ಲೈಕ್ ಏನಾದ್ರು ಎಲೆಕ್ಷನ್ಸ್ ಅಂತ ಒಂದು ಟಾಪಿಕ್ ಬಂತು ಅಂತ ಅನ್ಕೊಳ್ಳೋಣ, ಎಲೆಕ್ಷನ್ಸ್ ಬಗ್ಗೆ ಮಾತಾಡ್ಬೇಕು ಅಂತ ಅವನು ಒಂದು ವ್ಯಾಲಿಡ್ 4 ಮಾತಾಡಿರ್ಬೋದು, ಇನ್ನೆಲ್ಲ ಅಂತ ಏನಂತೀವಿ ಅದಕ್ಕೆ, ಫಿಲ್ಲರ್ಸ್ ಅಂತೆಲ್ಲ ನುಂಗಿ ಮಾತಾಡಿರ್ತಾರೆ. ಇನ್ ಕೆಲವು ಔಟ್ ಆಫ್ ದ ಟಾಪಿಕ್ ಎಲ್ಲೆಲ್ಲೋ ಹೋಗಿರುತ್ತೆ. ಸೊ ಅಟ್ಲೀಸ್ಟ್ ಅವ್ರು 4 ಕರೆಕ್ಟ್ ಆಗಿ ಮಾತಾಡಿರ್ತಾರೆ. ಇನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನ್ ಇದನ್ನ ಹೇಳ್ಬೋದಿತ್ತಲ್ಲ ಅಂತ. ಅವನ್ ಅದನ್ನ ಆಡ್ ಮಾಡ್ಕೊಂಡು ಕರೆಕ್ಟ್ ಫೀಡ್ಬ್ಯಾಕ್ ನ ನಾವು ರೈಟ್ ಸ್ಪಿರಿಟ್ ಅಲ್ಲಿ ತಗೋಬೇಕು.
ಆಮೇಲೆ ಅದ್ ನೋಡ್ಬೇಕು ಎಲ್ಲೆಲ್ಲಿ ನಾನು ಯಾವ್ದನ್ನ ಕಟ್ ಮಾಡ್ಬೋದು, ಯಾವ್ದನ್ನ ಸರಿ ಮಾಡ್ಕೋಬಹುದು, ಯಾವ್ದನ್ನ ಇನ್ನ ಚೆನ್ನಾಗಿ ಹೇಳ್ಕೋಬಹುದು, ಯೋಚಿಸಿ ಅದನ್ನೇ ಟಾಪಿಕ್ ಬಗ್ಗೆ ನಾವು ಮತ್ತೆನೂ ಮಾತಾಡ್ಬೋದು. ಈ ಫೀಡ್ಬ್ಯಾಕ್ ಅಲ್ಲಿ ನಂಗೆ ಒಂದ್ ಏನ್ ಅನ್ಸುತ್ತೆ ಗೊತ್ತಾ, ಜನರಲ್ ಆಗಿ ಐ ಆಮ್ ದಟ್ ಪರ್ಸನ್, ನಾನು 10 ಜನನ್ ಕೇಳ್ತೀನಿ ಸ್ವಲ್ಪ. ಐ ಹ್ಯಾವ್ ದಟ್ ಪ್ರಾಬ್ಲಮ್, ಓಕೆ, ನಾನು ಒಪ್ಕೊಳ್ತೀನಿ. ನನಗೆ ಏನಾದ್ರೂ ಒಂದಿದ್ರೆ ನನಗೊಂದು ಇಷ್ಟ, ಆ ಜಡ್ಜ್ಮೆಂಟ್ ಬರೋದಿಲ್ಲ ನನ್ಗೆ, ಸ್ವಲ್ಪ ಐ ಲ್ಯಾಕ್ ದಟ್. ಇವ್ರಿಗೂ ಕೇಳ್ತೀನಿ, ಇವ್ರಿಗೂ 10 ಜನನ್ ಕೇಳ್ತೀನಿ. 10 ಜನ ಏನಾಗ್ಬಿಡುತ್ತೆ, ಎಲ್ರು ಒಂದೊಂದ್ ಹೇಳಿರ್ತಾರೆ. ಈಗ ನೀವ್ ಹೇಳ್ದಂಗೆ ನಾವು ಮಾತಾಡುವಾಗ್ಲೂನು ಈಗ ಒಬ್ಬ ಒಂದ್ ಹೇಳ್ತಾನೆ, ಇನ್ನೊಬ್ಬ ಇವನು ಇದ್ ಚೆನ್ನಾಗಿಲ್ಲ ಕಾಣೋ ಪಾಯಿಂಟ್ ಒಂದಿರ್ತಾನೆ, ಇನ್ನೊಬ್ಬ ಈ ಪಾಯಿಂಟ್ ಚೆನ್ನಾಗಿದೆ ಅಂತಿರ್ತಾನೆ. ಇವ್ನ್ ಇದನ್ನ ಹೇಳ್ಬೇಕಿತ್ತು ಅಂತಾನೆ, ಇವ್ನ್ ಇದನ್ನ ಹೇಳ್ಬಾರ್ದಿತ್ತು ಇದು ಅಂತ. ಫೇರ್ ಇನಫ್. ಹಂಗ ಹೇಳಿದಾಗ ಅವ್ರು ಹೆಂಗೆ ಡಿಸಿಷನ್ ಮೇಕಿಂಗ್ ಅವ್ರು ಹೇಳಿದ್ ಕರೆಕ್ಟೇನೆ, ಅವ್ರಿಗೆ ಅನ್ಸಿದ್ ಅವ್ರು ಹೇಳ್ತಾರೆ, ರೈಟ್. ಬಟ್ ಅವ್ರು ಹೇಳಿದ್ದೆ ನಿಮ್ಮ ಪರ್ಸನಾಲಿಟಿ ಇರ್ಬೇಕು ಅಂತ ಏನಿಲ್ವಲ್ಲ. ಹಾಗಂತೇಳಿ ಅವನು ಡೋಂಟ್ ಟೇಕ್ ಮೀ ರಾಂಗ್, ನಾನು ಒಂದ್ ಜನರಲ್, ಈಗ ಎಲ್ರು ಡಿಫ್ರೆಂಟ್ ಪರ್ಸನಾಲಿಟಿ ಅವ್ರು ಇರ್ತಾರೆ ಗೊತ್ತಾ. ಹಂಗಾದ್ರೆ ಕೆಲವರು ಅದನ್ನ ನೆಗೆಟಿವ್ ಆಗ ನೀನ್ ಹೇಳ್ಬೋದು ಕಣೋ, ನನಗ್ ಅನ್ಸಿದ್ದು ನಾನು ಇದನ್ನೇ ಹೇಳ್ತೀನಿ ಅಂತ. ಇಫ್ ಈಸ್ ಡೂಯಿಂಗ್ ರಾಂಗ್, ಅವ್ನ್ ಅದನ್ನೇ ರಾಂಗ್ ನೇ ಕಂಟಿನ್ಯೂ ಮಾಡ್ತಾನೆ. ಆರೋಗ್ಯನ್ಸ್, ಅದ್ ಸ್ವಲ್ಪ ಅಹಂಭಾವ ಆಯ್ತು. ಅವಾಗ ಹೆಂಗೆ ಒಂದು ಎರಡನ್ನ ಅಮಾಲ್ಗಮೇಷನ್ ಮಾಡ್ಕೊಂಡು ಹೆಂಗೆ ಒಂದು ಕರೆಕ್ಟ್ ಲೈನಿಗೆ ಹೆಂಗ್ ಹದಕ್ ತರದ್ ಹೇಗೆ. ಈಗ 4 ಜನ ಇರ್ತಾರೆ, ಇವ್ರೊಂದ್ ಹೇಳ್ತಾರೆ, ಇವ್ರು ಹೇಳಿರ್ತಾರೆ, ಇವ್ನ್ಗೊಂದ್ ಅಂತ ಅನ್ಸಿರತ್ತೆ. ಅದ್ರಲ್ಲಿ ಹೆಂಗ್ ತಗೋಬೇಕು? ಓಕೆ, ಸೊ ಒಂದು ಫಸ್ಟ್ ವಿ ಹ್ಯಾವ್ ಟು ಆಕ್ಸೆಪ್ಟ್, 10 ಜನ ಇದ್ದಾಗ ಒಂದ್ 7-8 ತರ ಬೇರೆ ಬೇರೆ ವಿಷಯ ನಮ್ನ ಪಾಯಿಂಟ್ ಔಟ್ ಮಾಡ್ತಾರೆ ಅಂತ ನಾವು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದರಿಂದ ನಮ್ ಈಗೋ ಹರ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೇನು ಹೆಲ್ಪ್ ಆಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ನಮ್ಗೆ ಅದ್ರಲ್ಲಿ 1-3 ಜನ ನಾವು ಥಿಂಕ್ ಮಾಡೋ ತರ ಇರ್ತಾರೆ, ಸೇಮ್ ವೇವ್ ಲೆಂತ್ ಇರ್ಬೋದು, ಸೇಮ್ ರಾಷನಲ್, ಸೇಮ್ ವೇ ಆಫ್ ಥಿಂಕಿಂಗ್ ಇರುತ್ತೆ. ಸೊ ಅದನ್ನ ಒಂದ್ ಕಡೆ ಮನಸ್ಸಿನಲ್ಲಿ ಇಟ್ಕೋಬೇಕು. ಇನ್ನೊಂದು, ಯಾರು ನಮ್ನ ಕ್ರಿಟಿಸೈಸ್ ಮಾಡಿದ್ದಾರೆ ಅದನ್ನು ನಾವು ತಗೋಬೇಕು, ರೈಟ್. ಎಲ್ಲ ಒಟ್ಟಿಗೆ ತಗೊಂಡು ನಮ್ಗೆ ಹರ್ಟ್ ಮಾಡ್ಕೊಳಕ್ಕಲ್ಲ ಇರೋದು. ಒಂದೊಂದನ್ನೇ ಪರಿಶೀಲಿಸಿದ್ರೆ ಅವಾಗ ನಮ್ಗೆ ಗೊತ್ತಾಗತ್ತೆ, ಇವ್ರು ಇದನ್ನ ಹೇಳಿದ್ರು, ಇದು ಸರಿ ಇರ್ಬೋದು ಅಂತ. ವಿ ಕ್ಯಾನ್ ಟ್ರೈ ದಟ್. ಟ್ರೈ ಮಾಡೋದ್ರಲ್ಲಿ ಏನ್ ಹೋಗುತ್ತೆ, ನಾವೇನ್ ದುಡ್ಡು ಕೊಡ್ಬೇಕಾ? ಇಲ್ಲ. ನನ್ಗೆ ಇನ್ನೊಂದ್ ಏನ್ ಅನ್ಸ್ತು, ನಮ್ದು ಎಲ್ರದ್ದು ಒಂದೊಂದು ಟೆಂಡೆನ್ಸಿ ಇರುತ್ತೆ ಅಲ್ವಾ. ನಮ್ದು ಇದೇ ತರ ಅಂತ ಹೇಳಿ ಅಂದಾಗ ಗಟ್ ಫೀಲ್ ಅಂತಾನು ಅಂತೀವಲ್ವಾ, ಅದು ಒಳಗಡೆಯಿಂದ ಅವ್ರು ಹೇಳಿದ್ದನ್ನು ತಗೊಂಡು ಇಂಪ್ಲೈ ಮಾಡ್ಕೊಂಡು ನಮ್ ಗಟ್ ಫೀಲ್ನು ಅದ್ರಲ್ಲಿ ಯೂನಿಕ್ನೆಸ್ ಬರೋದಲ್ವಾ. ಅದ್ರಲ್ಲಿ ಎಕ್ಸಾಕ್ಟ್ಲಿ ನಿಮ್ ಯೂನಿಕ್ ಪರ್ಸನಾಲಿಟಿ ಯಾವಾಗ್ಲೂ ಇದ್ದೇ ಇದೆ, ಅದಕ್ಕೆ ಮ್ಯಾಚ್ ಆಗ್ಬೇಕದು. ಅದ್ರ ಜೊತೆಗೆ ಹೊಂದ್ಕೊಂಡಾಗ್ಲೇನೆ ಅದು ಚೆನ್ನಾಗಿ. ಅದಕ್ಕೆ ನಾವು 10 ಜನದ ಹತ್ರ ಕೇಳಿದಾಗ ಅಟ್ ಲೀಸ್ಟ್ 3 ಜನ, ಒಂದ್ 30% ಆದ್ರೂ ನಮ್ಗೆ ಮ್ಯಾಚ್ ಆಗೋಂತವ್ರು ಇರ್ತಾರೆ. ಆಮೇಲೆ ಜೆನ್ಯೂನ್ ಆಗಿರೋರನ್ನ ಅಷ್ಟೇ ಕೇಳ್ಬೇಕು, ಐ ಥಿಂಕ್ ಅಲ್ವಾ. ಸುಮ್ನೆ ಕೇಳ್ತಾ ಹೋದ್ರೆ ಅದೊಂದ್ ಪೇಂಟಿಂಗ್ ಗೊತ್ತಾ, ಎಲ್ಲರೂ ಒಂದೊಂದ್ ಬ್ಲಾಕ್ ಮಾರ್ಕ್ ಹಾಕ್ಬಿಟ್ಟು ಒಂದ್ ಪೇಂಟಿಂಗ್. ಒಂದ್ ಪೇಂಟಿಂಗ್ ಇಟ್ಟಿರ್ತಾರಂತೆ, ಇಟ್ಟು ಅವನು ಪೇಂಟ್ ಮಾಡಿರ್ತಾನೆ, ಅದಕ್ಕೆ ಹೇಳಿರ್ತಾನಂತೆ, ಇದ್ರಲ್ಲಿ ನಿಮಗೆ ಎಲ್ಲಾದ್ರೂ ತಪ್ಪು ಕಂಡ್ರೆ ಅಲ್ಲಲ್ಲಿ ಒಂದು ಚುಕ್ಕೆ ಇಡಿ, ಬ್ಲಾಕ್ ಚುಕ್ಕೆ ಇಡಿ ಅಂತ ಹೇಳಿ. ಅದ್ರ ಒಂದ್ ಸರ್ಕಲ್, ಒಂದ್ ಸಿಟಿಯ ಮಧ್ಯದ ಸರ್ಕಲ್ ಅಲ್ಲಿ ಇಟ್ಟಿರ್ತಾನೆ. ಜನ ಎಲ್ಲ ಬರ್ತಾರೆ, ಬಂದು ಒಬ್ರೊಬ್ರು ಒಂದೊಂದ್ ಕಡೆ, ಅಯ್ಯೋ ಇಲ್ಲಿ ಇನ್ನೊಂದ್ ಚೂರು ಇಂಪ್ರೂವ್ ಆಗ್ಬೋದಾಗಿತ್ತು, ಇಲ್ಲೊಂಚೂರು ಇಂಪ್ರೂವ್ ಆಗ್ಬೇಕಿತ್ತು ಅಂತ ಇಟ್ಟು ಹೋಗ್ತಾರೆ. ಅವ್ನ್ ಈವ್ನಿಂಗ್ ಬಂದ್ ನೋಡೋದ್ರಲ್ಲಿ ಇಡೀ ಪೇಂಟಿಂಗ್ ತುಂಬಾ ಬ್ಲಾಕ್ ಮಾರ್ಕ್ಸ್ ಆಗಿರತ್ತಂತೆ. ಓಕೆ, ಸೊ ಅವಾಗ ಅವನ್ಗೆ ತುಂಬಾ ಬೇಜಾರಾಗತ್ತಂತೆ. ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಈ ಪೇಂಟಿಂಗ್ ಮಾಡಿದೀನಿ, ಏನಪ್ಪಾ ಜನ ಎಲ್ರು ಬಂದ್ಬಿಟ್ಟು ಹಂಗ ನನಗ್ ಪೇಂಟಿಂಗ್ ಮಾಡಕ್ಕೆ ಬರಲ್ಲ, ಇಲ್ಲ ಅಂತ ಅವ್ನು ತುಂಬಾ ಬೇಜಾರ್ ಮಾಡ್ಕೊಳ್ತಾನಂತೆ. ಆವಾಗ ಅವ್ನ್ ಗುರುಗಳು ಬಂದ್ ಹೇಳ್ತಾರಂತೆ, ಓಕೆ ನೀನ್ ಮಾಡಿದೀಯಲ್ಲ, ಈ ಪೇಂಟಿಂಗ್ ನ ತಗೊಂಡೋಗು, ನಾಳೆ ಅದೇ ಇನ್ನೊಂದ್ ಸೇಮ್ ಪೇಂಟಿಂಗ್ ಮಾಡು, ಅದೇ ಪ್ಲೇಸ್ ಅಲ್ಲಿ ಇಡು, ಪಕ್ಕದಲ್ಲಿ ಒಂದ್ ನೋಟ್ ಹಾಕು, ನಿಮಗೆ ಎಲ್ಲಿ ತಪ್ಪಿದೆ ಅನ್ಸುತ್ತೋ ಅಲ್ಲಿ ಅದನ್ನ ಕರೆಕ್ಟ್ ಮಾಡಿ ಅಂತ ಹಾಕು ಅಂತ. ಈವ್ನಿಂಗ್ ಬಂದ್ ನೋಡ್ತಾನಂತೆ, ಪೇಂಟಿಂಗ್ ಹೇಗಿದೆಯೋ ಹಾಗೆ ಇರುತ್ತಂತೆ. ಸೊ ಜಸ್ಟ್ ತಪ್ಪು ಹುಡುಕ್ರಿ ಅಂತ ಅಂದಾಗ ಎಲ್ರು ಹುಡುಕ್ತಾರೆ, ಎಲ್ರು ಒಂದೊಂದು ಒಪಿನಿಯನ್ ಹೇಳ್ತಾರೆ. ಅದನ್ನ ಕರೆಕ್ಟ್ ಮಾಡೋದು ಕೆಲವ್ರಿಗೆ ಮಾತ್ರ, ಅದು ಅವ್ರಿಗೆ ಅಷ್ಟು ಎಲಿಜಿಬಿಲಿಟಿ ಇರ್ಬೇಕು. ಹೌದು, ಕೋಚ್, ಈಗ ನೀವ್ ಹೇಳ್ದಾಗೆ ಒಂದು ಕೋಚ್ ಅವರು ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೀಸ್ ಇರೋರ ಹತ್ರ ಕೇಳಿ ಅವ್ರದನ್ನ ಸಜೆಷನ್ಸ್ ತಗೋಬೇಕು. ಕರೆಕ್ಟ್. ಎಸ್ ಎಸ್ ಎಸ್. ಸೊ ತಪ್ಪು ತಿದ್ದದು ಅಷ್ಟು ಈಸಿ ಅಲ್ಲ, ಫಸ್ಟ್ ನಮಗ್ ಗೊತ್ತಿರ್ಬೇಕು, ಅದರಿಂದ ಇದ್ರದ್ ಸರಿಯಾದ ಸ್ವರೂಪ ಏನು ಅಂತ ನಮ್ಗೆ ಗೊತ್ತಿರ್ಬೇಕು, ಆಗ್ಲೇ ನಾವ್ ಮಾಡೋದು. ಅವಾಗ ಎಲ್ರು ಹಿಂಜರಿತಾರೆ. ಎಕ್ಸಾಕ್ಟ್ಲಿ. ಸೊ ಕವಿತಾ, ಇವಾಗ ಕಮ್ಯುನಿಕೇಶನ್ ಅಲ್ಲಿ ನಾ ಹೇಳ್ದಂಗೆ ನಾವು ಮಾತಾಡುವಾಗ ಜನ ಏನಾಗಿದೆ, ನಾವೇ ಒಂದೊಂದ್ಸಲ ಪಂಚಿಂಗ್ ಬ್ಯಾಗ್ ಆಗ್ಬಿಡ್ತಾರೆ ಕೆಲವರು. ಒಬ್ರು ಬರ್ತಾ ಇರ್ತಾರೆ ಪಂಚ್ ಇಟ್ಟು, ಇನ್ನೊಬ್ರು
ಒಬ್ರು ಪಂಚ್ ಮಾಡೋರಾಗಿರ್ತಾರೆ, ಒಬ್ರು ಪಂಚಿಂಗ್ ತಗೊಳ್ಳೋರಾಗ್ತಾ ಇರ್ತಾರೆ. ಓಕೆನಾ. ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಂದ್ರೆ ನಾವು ಸರ್ಕಾಸ್ಟಿಕ್ ಆಗಿ ಮಾತಾಡೋಕೆ, ಏನೋ ತಮಾಷೆಯಲ್ಲಿ ಯಾವಾಗ ತಮಾಷೆ ಜಾಸ್ತಿ ಆಗುತ್ತೆ ಗೊತ್ತಾಗಲ್ಲ. ಒಂದು ಬ್ಯಾಲೆನ್ಸ್ ಅಲ್ಲಿ ಮಿಸ್ ಆಗ್ಬಿಟ್ಟಿರುತ್ತೆ ಅದು. ಹೌದು. ಕೆಲವೊಂದ್ಸಲ ಮಾತಾಡ್ತಾ ನಾವು ತುಂಬಾ ಅಂಡರ್ ಪ್ಲೀಸಿಂಗ್, ಅಯ್ಯೋ ಒಳ್ಳೆಯವರು, ಪೀಪಲ್ ಪೀಪಲ್ ಪ್ಲೀಸರ್ ತರ, person. ಎಸ್ ನಾವ್ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ಸುಮಾರು ಜನಕ್ಕೆ ಆಗಿರುತ್ತೆ ಅದು. ಸುಮಾರು ಜನ ನಾನು ಒಬ್ಳು. ಸೊ ಇಟ್ಸ್ ಬೇಸಿಕಲಿ ನನ್ಗೆ ಅಂತಾನೆ ತಿಳ್ಕೊಳ್ಳಿ. ಓಕೆ. ಈಗ ನಾವು ತುಂಬಾ ಹಂಬಲ್ ಆಗಿ ನಾವು ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತ ಮಾತಾಡ್ತಿರುವಾಗ ಏನಾಗ್ಬಿಡುತ್ತೆ, ಅವ್ರು ನಮ್ನ ತುಂಬಾ ಈಸಿಲಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೋ. ನಮ್ ವ್ಯಾಲ್ಯೂನ ದೇ ಸ್ಟಾಪ್ ವ್ಯಾಲ್ಯೂಯಿಂಗ್ ಅಸ್. ನಾವು ಓಕೆ ಅವ್ರು ಹರ್ಟ್ ಮಾಡೋದ್ ಬೇಡ ಅಂದ ತಕ್ಷಣ ಓಕೆ ಅನ್ನೋದು, ಅಥವಾ ಏನಾರ ಅಂದ್ರೂ ಅದನ್ನ ಓಕೆ ಲೆಟ್ ಇಟ್ ಗೋ ಅಂತ ಬಿಡೋದ್ರಿಂದ. ಹಂಗಂತ ನಾವು ಏನ್ ಮಾಡ್ತೀವಿ, ಕೆಲವೊಂದ್ಸಲ ಏನಾದ್ರು ಜಾಸ್ತಿ ಮಾತಾಡ್ಬಿಟ್ರೆ ನಮ್ಗೆ ಒಳಗಡೆ ಅನ್ನಿಸ್ತಾ ಇರುತ್ತೆ. ಅಂದ್ರೆ ಬಿಕಾಸ್ ನಂದು ನ್ಯಾಚುರಲ್ ಪರ್ಸನಾಲಿಟಿ ಹೆಂಗೆ ಅಂತ ಹೇಳಂದ್ರೆ ಐ ಡೋಂಟ್ ವಾಂಟ್ ಟು ಹರ್ಟ್ ಅದರ್ಸ್. ಅದು ನನಗೆ ಬಂದಿರೋದು ಅದೇ ತರನೇ ಗುಡ್ ಇಂಟೆನ್ಷನ್. ಬಟ್ ಆದ್ರೂ ಯು ಶುಡಂಟ್ ಹರ್ಟ್ ಯುವರ್ ಸೆಲ್ಫ್ ಆಲ್ಸೋ. ಬಟ್ ಜಾಸ್ತಿ ನನಗೆ ಏನಾರು ಒಬ್ರಿಗೆ ಮಾತಾಡ್ಬಿಟ್ರೆ 3 ದಿನ ನನಗೆ ಅದೇ ತಲೆಯಲ್ಲಿ ಅಯ್ಯೋ ಆ ಒಂದು ವರ್ಡ್ ನನಗೆ, ನಾನು ಅದು ಸ್ವಲ್ಪ ಈ ಟೋನಲ್ಲಿ ಮಾತಾಡ್ಬಿಟ್ನ, ಅದವ್ರಿಗೆ ಹರ್ಟ್ ಆಗ್ಬಿಡ್ತಾ, ಹಿಂಗ ಅನ್ಬಾರ್ದಾಗಿತ್ತ, ಅಂಡ್ ಐ ವಿಲ್ ಕಾಲ್ ದೆಮ್, ನಾನು ಅವ್ರಿಗೆ ಅದನ್ನ ಮತ್ತೆ ಇದನ್ನ ಮಾಡ್ಕೊಳ್ತೀನಿ. ಈ ತರ ತುಂಬಾ ನಡೆಯುತ್ತೆ. ಸೊ ನಾನು ಇವಾಗ ಇದಕ್ಕೋಸ್ಕರ ಅಂತ ರಿಸರ್ಚ್ ಮಾಡಿದಾಗ ದೇರ್ ಆರ್ 4 types ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ, ನೀವ್ ಹೇಳಿದ್ದು ಸಬ್ಮಿಸಿವ್ ಅಥವಾ ಪ್ಯಾಸಿವ್ ಇರ್ಬೋದು. ಪ್ಯಾಸಿವ್ ಅಂತೀವಿ. ಓಕೆ. ಯಾರು ದಬ್ಬಾಳಿಕೆ ಮಾಡ್ತೀರಾ, ಡಾಮಿನೇಟ್ ಮಾಡ್ತಿದ್ದಾರೆ, ದೇ ಆರ್ ಅಗ್ರೆಸಿವ್ ಪೀಪಲ್. ಓಕೆ. ಸೊ ಕ್ಯಾನ್ ಯು ಪ್ಲೀಸ್ ಎಲಾಬ್ರೇಟ್, ಎಕ್ಸ್ಪ್ಲೈನ್ ಮಾಡಿ ಅದನ್ನ ಒಂದೊಂದು. ಸೊ ವಿಚ್ ಆರ್ ದ ಆ 4 type ಆಫ್ ಕಮ್ಯುನಿಕೇಶನ್ ಅಂದ್ರೆ ಯಾವ್ದು, ಅದ್ರಲ್ಲಿ ಒಂದೊಂದೇ ಎಕ್ಸ್ಪ್ಲೈನ್ ಮಾಡಿ. ಆಕ್ಚುಲಿ ಅದು ಕಮ್ಯುನಿಕೇಶನ್ ಒಂದೇ ಅಲ್ಲ, ದೀಸ್ ಆರ್ ಕಮ್ಯುನಿಕೇಶನ್ ಬಿಹೇವಿಯರ್ಸ್. ಓಕೆ. ರೈಟ್. ಸೊ ಅದು ನಮ್ಗೆ ಒಂಥರ ಅಂತರ್ಗತವಾಗಿ ನಮ್ಮ ಪರ್ಸನಾಲಿಟಿ, ಅದು ನಮ್ಮ ವ್ಯಕ್ತಿತ್ವನೇ ಆ ತರ ಇರುತ್ತೆ. ಒಂದು ಯಾಕೆ ಅಂದ್ರೆ ನಾವು ಪೀಪಲ್ ಪ್ಲೀಸರ್ ಅಂತ ಹೇಳ್ತಾರೆ, ಎಲ್ರನ್ನೂ ನಾವು ಖುಷಿ ಪಡಿಸ್ಬೇಕು ಅಂತ. ಇಂಗ್ಲಿಷ್ ನಲ್ಲಿ ಒಂದ್ ಮಾತಿದೆ, ಇಫ್ ಯು ವಾಂಟ್ ಟು ಮೇಕ್ ಎವ್ರಿ ಒನ್ ಹ್ಯಾಪಿ, ಗೋ ಅಂಡ್ ಸೆಲ್ ಐಸ್ ಕ್ರೀಮ್ ಅಂತ. ರೈಟ್. ಬಟ್ ನಾವ್ ಯಾವಾಗ್ಲೂ ಐಸ್ ಕ್ರೀಮ್ ಸೆಲ್ ಮಾಡಕ್ ಆಗಲ್ಲ. ರೈಟ್. ವಿ ಹ್ಯಾವ್ ಟು ಡೀಲ್ ವಿತ್ ಅವರ್ ಲೈಫ್ ಸಿಚುವೇಶನ್ಸ್. ಸೊ ಅವಾಗ ಏನಾಗತ್ತೆ, ವಿ ಹ್ಯಾವ್ ದಿಸ್ ಕಾನ್ಫ್ಲಿಕ್ಟ್. ಹಿಂಗ್ ಮಾತಾಡಿದ್ರೆ ಸರಿನಾ, ಹಂಗ್ ಮಾತಾಡಿದ್ರೆ ಸರಿನಾ. ಅಗೇನ್ ಆಗ್ಲೇ ಹೇಳ್ದಂಗೆ ಅನಾಲಿಸಿಸ್ ಪ್ಯಾರಾಲಿಸಿಸ್. ತುಂಬಾ ನಾವು ಯೋಚನೆ ಮಾಡಿ 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 ಕೊನೆಗೆ ಸ್ತಬ್ಧ ಆಗೋಗ್ತೀವಿ, ಪ್ಯಾರಲೈಸ್ ಆಗ್ಬಿಡ್ತೀವಿ ಅಲ್ವಾ. ಸೊ ಓವರ್ ಥಿಂಕಿಂಗ್, ಓವರ್ ಅನಾಲಿಸಿಸ್ ಮಾಡಕ್ ಹೋಗ್ಬಾರ್ದು. ಯು ಶುಡ್ ಟೇಕ್ ಆಕ್ಷನ್. ರೈಟ್. ಇದು ಜನರಲಿ ಪ್ಯಾಸಿವ್ ಆಗಿರ್ತಾರಲ್ವಾ. ಪ್ಯಾಸಿವ್ ಅಂದ್ರೆ ಏನು ಆಕ್ಷನ್ ತಗೊಳಲ್ಲ, ಸ್ಟೇಟಸ್ ಕೋ ಯಾವ್ದು ಹೇಗಿದೆ ಹಾಗೆ ನಡ್ಕೊಂಡು ಹೋಗ್ಲಿ. ನಮ್ಮಲ್ಲೂ ಅಷ್ಟೇ, ಅವ್ರು ಬೇಗ ಬದಲಾವಣೆಗಳನ್ನ ತಂದುಕೊಳ್ಳಲ್ಲ. ಅವ್ರ ಒಪಿನಿಯನ್ಸ್ ಹೇಳೋದಿಲ್ಲ, ಹೆದರ್ತಾರೆ. 4 ಜನದ ಮಧ್ಯೆ ಕುತ್ಕೊಂಡಾಗ ಅವ್ರ ಒಪಿನಿಯನ್ ಹೇಳಕ್ಕೆ, ಇವ್ರಿದು ಅಂದ್ರೆ ಓಕೆ ನೀ ಅದೇ ಮಾಡೋ, ಇದು ಅಂದ್ರೆ ಓಕೆ ಇದನ್ ಮಾಡು. ಹೌದು. ಆಮೇಲೆ ಅವ್ರಿಗೆ ಅನ್ಸಿದ್ದನ್ನು ಅವರು ಬೇರೆಯವ್ರು ಒಪ್ಲಿ ಅನ್ನೋ ತರ ಹೇಳ್ತಾ ಇರ್ತಾರೆ. ಅವ್ರ ಒಪಿನಿಯನ್ ಇರುತ್ತೆ, ಬಟ್ ಅವ್ರಿಗೆ ಕಾನ್ಫ್ಲಿಕ್ಟ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು 4 ಜನ ಫ್ರೆಂಡ್ಸ್ ಸೇರ್ತೀವಿ, ಯಾವ್ದಾದ್ರು ಸಿನಿಮಾಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಒಬ್ರಿಗೆ ಹಿಂದಿ ಮೂವಿ ನೋಡ್ಬೇಕಂತ ಇಷ್ಟ ಇರುತ್ತೆ, ಒಬ್ರಿಗೆ ಇಂಗ್ಲಿಷ್ ನೋಡ್ಬೇಕಂತ ಇಷ್ಟ ಇರುತ್ತೆ, ಕನ್ನಡ ನೋಡ್ಬೇಕಂತ ಇಷ್ಟ ಇರುತ್ತೆ, ತಮಿಳ್ ನೋಡ್ಬೇಕಂತ ಇಷ್ಟ ಇರುತ್ತೆ. ಎಲ್ಲ ಒಂದೇ ದಿನ ಒಂದೇ ವೀಕಲ್ ರಿಲೀಸ್ ಆಗಿರ್ಬೋದು. ಬಟ್ ನನಗೆ ಫಸ್ಟ್ ಪ್ರಯಾರಿಟಿ ಅಂತ ಒಂದಿದ್ದೇ ಇರುತ್ತೆ. ಆ 4ರಲ್ಲಿ ಯಾವ್ದೋ ಒಂದು ನನಗೆ ತುಂಬಾ ಇಷ್ಟ ಇರುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಹೇಳೋದಿಲ್ಲ. ಈಗ 4 ಜನ ಫ್ರೆಂಡ್ಸ್ ಇರೋವಾಗ ಅವ್ರನ್ನ ಒಪ್ಸ್ಬೇಕಲ್ಲ, ಅಂದ್ರೆ ಅವ್ರಿಗೆ ಇಷ್ಟ ಆಗತರ ನಡ್ಕೋಬೇಕು ಅನ್ನೋದಕ್ ನಾವೇನ್ ಮಾಡ್ತೀವಿ, ಅವ್ರ 3 ಜನ ಒಂದು ಚೂಸ್ ಮಾಡಿದ್ರೆ ನಾವು ಅದಕ್ಕೆ ಹೋಗ್ತೀವಿ. ಹೋದ್ರೆ ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಪದೇ ಅದನ್ನೇ ಮಾಡ್ಬಾರ್ದು. 2 ಸಲ ಅವ್ರು ಹೇಳಿದಕ್ ಹೋಗ್ಬೇಕು, ಇನ್ನೊಂದ್ಸಲ ನಮಗಿಷ್ಟ ಆಗಿದ್ದನ್ನು ನಾವು ಹೇಳ್ಬೇಕು. ಅದನ್ನ ನಿಮ್ಮನ್ನ ನೀವು ಗೌರವಿಸ್ಕೊಳ್ಳೋದು ಅಂತ ಹೇಳ್ತಾ ಇದೀವಿ. ಅಂಡ್ ಅದು ಹೋಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಮ್ ಪ್ರಿಫರೆನ್ಸಸ್ ಹೇಳ್ಬೇಕಲ್ವಾ. ಹೇಳ್ಬೋದು. ಈಗ ನೀನ್ ಓಕೆ ನೀವು ಈ ಮೂವಿ ಹೇಳ್ತಾ ಇದೀಯಾ, ಇದಕ್ ಹೋಗೋಣ, ನನಗಾದ್ರೆ ಇದಕ್ ಹೋಗೋಣ ಅಂತ ಇಷ್ಟ ಇದೆ ಅಂತ ನಮ್ ಚಾಯ್ಸ್ ನ ನಾವು ಹಿಂಜರಿಕೆ ಇಲ್ದಂಗೆ ಹೇಳ್ಬೇಕು. ಓಕೆ. 2-3 ಸಲ ಹೇಳ್ದೆ ಇದ್ದಾಗ 3-4ನೇ ಸಲ ನಿಮ್ಮನ್ನ ಕೇಳೋದೇ ಇಲ್ಲ.
ಹಾ. ಓ ನಾವ್ ಇದಕ್ ಹೋಗ್ತಿದೀವಿ ನೀನು ಬಾ ಅಂತ ಹೇಳ್ತಾರೆ ಅಷ್ಟೇ. ದೇ ವಿಲ್ ಟೇಕ್ ಯು ಫಾರ್ ಗ್ರಾಂಟೆಡ್. ಗ್ರಾಂಟೆಡ್. ಸೊ ಅದನ್ನ ನೀವ್ ಹೇಳಿದ್ರಲ್ವಾ, ದೇ ವಿಲ್ ಟೇಕ್ ಅಸ್ ಫಾರ್ ಗ್ರಾಂಟೆಡ್ ಅಂತ. ಅದು ನಾವೇ ನಮ್ ಗುಂಡಿ ತೋಡ್ಕೊಳ್ಳೋದು, ಬೇರೆಯವ್ರ ತಪ್ಪಲ್ಲ ಅದು. ಆಕ್ಚುಲಿ ನಾವೇ ನಮ್ಗೆ ಆ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೋತಾ ಇದೀವಿ ಅಂತ ಅರ್ಥ. ಅದಕ್ಕೆ ಹೇಳಿದ್ ನಾನು, ಸೆಲ್ಫ್ ಅವೇರ್ನೆಸ್ ಇಸ್ ಆಲ್ವೇಸ್ ದ ಫಸ್ಟ್ ಸ್ಟೆಪ್ ಟು ಇಂಪ್ರೂವಿಂಗ್ ಯೋರ್ ನಮ್ಮನ್ನ ಓಕೆ ನಮ್ಗೆ ಯಾವಾಗ್ಲೂ ಬೇಜಾರ್ ಆಗ್ತಾ ಇದೆ ಅಂದ್ರೆ ಏನಕ್ಕಾಯ್ತು ಅದನ್ನ ರೆಟ್ರೋಸ್ಪೆಕ್ಟ್ ಮಾಡ್ಕೊಂಡು ನೋಡ್ಬೇಕು. ಇದು ಹಿಂಗಾಯ್ತು, ಇದು ಹಿಂಗಾಯ್ತು, ನಾನು ಇಲ್ಲಿ ಮಾತಾಡ್ಲಿಲ್ಲ, ಮಾತಾಡ್ಬಹುದಿತ್ತು, ಮಾತಾಡ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಅದನ್ನ ಇಂಪ್ರೂವ್ಮೆಂಟ್ ಅದೇ ತರಾನೇ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಹೌದು. ಅದಕ್ಕೆ ಧೈರ್ಯ ಇಲ್ಲ ಅಂತಿರ್ಬೋದು, ಅಥವಾ ಇನ್ನೊಂದು ನಾವು ಶೈ ಪರ್ಸನ್ ಅಂತ ಕೆಲವ್ರು ಅನ್ಕೋತಾರೆ. ಬಟ್ ಆಕ್ಚುಲಿ ಶೈ ಪರ್ಸನ್ ಅಂತ ಯಾರು ಇರೋದಿಲ್ಲ. ಎಲ್ರಿಗೂ ಏನೋ ಒಂದು ಬಾಯಿ ಇದೆ, ಒಂದ್ ಬ್ರೈನ್ ಇದೆ ಅಂದ್ಮೇಲೆ ಮಾತು ಮತ್ತೆ ಮನಸ್ಸು ಎರಡೂ ಇದ್ದೇ ಇರುತ್ತೆ. ರೈಟ್. ಸೊ ಅದೆಲ್ಲ ನಮಗ್ ನಾವೇ ಹೇಳ್ಕೊಳ್ಳುವಂತ ಸುಳ್ಳುಗಳು. ಕೆಲವರು ಇಂಟ್ರೋವರ್ಟ್ಸ್ ಅಂತೀವಿ, ನಾವು ಮಾತಾಡಲ್ಲ. ಎಕ್ಸಾಕ್ಟ್ಲಿ. ಇಂಟ್ರೋವರ್ಟ್ಸ್ ಅಂದ್ರೆ ಮಾತಾಡಲ್ಲ ಅಂತ ಅಲ್ಲ, ಆಕ್ಚುಲಿ ದೇ ಲೈಕ್ ಟು ವರ್ಕ್ ಅಲೋನ್. ಓಕೆ. ಅದನ್ನ ನಾವು ಜನರಲ್ ಆಗಿ ಹಾಗ ಅನ್ಕೊಂಡ್ಬಿಡ್ತೀವಿ. ಇಂಟ್ರೋವರ್ಟ್ ಅಂದ್ರೆ ಮಾತಾಡಲ್ಲ ಅಂತ. ಇಟ್ಸ್ ನಾಟ್ ಅಬೌಟ್ ದಟ್. ಇಂಟ್ರೋವರ್ಟ್ ಅಂದ್ರೆ ದೇ ಲೈಕ್ ಟು ವರ್ಕ್ ಬೈ ದೆಮ್ಸೆಲ್ಸ್. ಅದು ಸೆಲೆಕ್ಟಿವ್ ಆಗಿ ಅವ್ರಿಗೆ ಬೇಕಾಗಿರೋ ಕಡೆ ಅಷ್ಟೇ ಅವ್ರು ಓಪನ್ ಅಪ್ ಆಗ್ತಾರೆ. ಅದು ಇರ್ಬೋದು ಆತರ. ರೈಟ್. ಸೊ ಜನರಲಿ ನಾನ್ ನೋಡಿರೋ ಹಂಗೆ ಯಾರು ಕ್ವಯಟ್ ಆತರ ಇರೋದಿಲ್ಲ. ಇಟ್ ಇಸ್ ಜಸ್ಟ್ ಸಿಚುಯೇಷನ್ ಅವ್ರು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು, ಅವ್ರಿಗೆ ಆ ಕಂಫರ್ಟ್ ಝೋನ್ ಇಂದ ಆಚೆ ಬರ್ಬೇಕು ಅನ್ನೋದು ಅವ್ರಿಗೆ ಕಷ್ಟ ಆಗ್ತಾ ಇರತ್ತೆ. ಅದಕ್ಕೆ ಹೇಳೋದು, ಎನಿಥಿಂಗ್ ದಟ್ ಯು ವಾಂಟ್ ಟು ಅಚೀವ್ ಇಸ್ ಆಲ್ವೇಸ್ 1 inch ಔಟ್ಸೈಡ್ ಆಫ್ ಯುವರ್ ಕಂಫರ್ಟ್ ಝೋನ್ ಅಂತ ಹೇಳ್ತಾರೆ. ಸೊ ನಾವ್ ಇಲ್ಲಿ ತನಕ ಸ್ಟ್ರೆಚ್ ಮಾಡಕ್ ಆಗುತ್ತೆ ಅಂದ್ರೆ ನಮಗ್ ಬೇಕಾಗಿರೋದು ಸಿಗಲ್ಲ ಅಂತ. ಇನ್ನೊಂದ್ ಇಂಚು ನಾವು ಸ್ಟ್ರೆಚ್ ಮಾಡ್ಕೊಂಡ್ರೆ ನಮಗ್ ಬೇಕಾಗಿರೋದು ಆ ಕಂಫರ್ಟ್ ಝೋನ್ ಇಂದ. ಫ್ರೆಂಡ್ ಸರ್ಕಲ್ ಅಲ್ಲಿ ಮಾತಾಡ್ಬೇಕಂದ್ರೆ ಎಲ್ರು ಹೀರೋಗಳೇನೆ. ಹೊಸಬ್ರ ಹತ್ರ ಮಾತಾಡುವಾಗ ಅಥವಾ ಏನೋ ಸ್ಟೇಜ್ ಮೇಲೆ ಮಾತಾಡಕ್ ಬಂದಾಗ್ಲೇ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅವಾಗ್ಲೇ ನಮ್ ಆಸಿಡ್ ಶುರು ಆಗುತ್ತೆ ಎಷ್ಟ್ ನೀರಲ್ಲಿ. ಸೊ ಅದಕ್ಕೆ ನಾವು ಪ್ರಿಪೇರ್ ಆಗ್ಬೇಕು. ಅವಾಗ ಅದು ಆಗ್ಲೇಬೇಕು. ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಜಾಬ್ ರಿಕ್ವೈರ್ಮೆಂಟ್ ಇರ್ಬೋದು, ಅಥವಾ ನಿಮ್ಗೆ ಮುಂದಕ್ಕೆ ಅಕಾಡೆಮಿಕ್ ಆಗಿ ಓದ್ಬೇಕು, ಮುಂದುವರಿಬೇಕು, ಹೊಸ ಕೆರಿಯರ್ಸ್, ಇವಾಗೆಲ್ಲ ಎಷ್ಟೊಂದು ಕೆರಿಯರ್ಸ್ ಇದೆ. ಬೇರೆ ಬೇರೆ ಜನರ ಜೊತೆ ಮಾತಾಡ್ಲೇಬೇಕಾಗತ್ತೆ. ವಿಲ್ ಬಿ ವರ್ಕಿಂಗ್ ಇನ್ ಟೀಮ್ಸ್. ಎಲ್ಲರೂ ನಮ್ಗೆ ಬೇಕಾಗಿರೋ ತರಾನೇ ನಮ್ ಫ್ರೆಂಡ್ಸ್ ತರ ಸಿಗೋದಿಲ್ಲ ಕೆಲ್ಸಕ್ಕೆ ಹೋಗಿದ್ ಕಡೆ. ಸೊ ನಾವು ಸೋಷಿಯಲೈಸ್ ಮಾಡೋದನ್ನ ಅಥವಾ ಸಂವಹಿಸೋದನ್ನ ಅಥವಾ ವ್ಯವಹಾರ ಜ್ಞಾನ ಅಂತ ಯಾವ್ದು ಹೇಳ್ತೀವಿ. ಸೊ ಇದು ತುಂಬಾ ಹಳೆ ವರ್ಡ್, ಇದು ಹೊಸದಾಗಿ ಏನು ಕಂಡುಹಿಡಿಯೋ ಕೆಲಸ ಇಲ್ಲ. ಸೊ ವ್ಯವಹಾರ ಜ್ಞಾನ ಅನ್ನೋದನ್ನ ಲೂಸ್ ಆಗಿ ಇಂಗ್ಲಿಷ್ ಅಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಯಾರ ಹತ್ರ ಹೇಗ್ ಬೆರಿಬೇಕು, ಯಾರ ಹತ್ರ ಹೇಗ್ ಮಾತಾಡ್ಬೇಕು, ಯಾರ ಹತ್ರ ನಮ್ಗೆ ವ್ಯವಹಾರ ಮಾಡಿದ್ರೆ ನಮ್ಗೆ ಉಪಯೋಗ ಆಗತ್ತೆ, ಯಾರ ಹತ್ರ ವ್ಯವಹಾರ ಮಾಡಿದ್ರೆ ನಮ್ಗೆ ಅನಾನುಕೂಲ ಆಗತ್ತೆ, ಅದನ್ನೆಲ್ಲಾನು ತಿಳ್ಕೊಳ್ಳೋದು ಮತ್ತೆ ನಮ್ಮನ್ನ ನಾವು ಅರ್ಥಕೊಳ್ಳೋದು. ಸೊ ಸೆಲ್ಫ್ ಅವೇರ್ನೆಸ್ ಅಗೇನ್ ಇಸ್ ದ ಫಸ್ಟ್ ಥಿಂಗ್. ಸೊ ಈಗ ಪ್ಯಾಸಿವ್ ನೋಡಿದ್ವಿ. ಸೊ ನೆಕ್ಸ್ಟ್ ಕಮ್ಸ್ ಅಗ್ರೆಸಿವ್ ಅಂತ ಅಂದ್ರೆ ಹೇಗೆ? ಪ್ಯಾಸಿವ್ ಕಮ್ಯುನಿಕೇಟರ್ ಅಂದ್ರೆ ತಮ್ಮನ್ ತಾವು ಎಲ್ಲಾದ್ರಲ್ಲೂ ಸುಮ್ನೆ ಹತ್ರಲ್ಲಿ ಒಬ್ಬ ಗುಂಪ್ನಲ್ಲಿ ಗೋವಿಂದ ಅನ್ನೋ ತರ ಇರೋನ್ಗೆ ಪ್ಯಾಸಿವ್ ಅಂತೀವಿ. ಆಗ್ಬಿಡುತ್ತೆ. ಈಗ ನೆಕ್ಸ್ಟ್ ಪ್ಯಾಸಿವ್ ಅಂಡ್ ಸಬ್ಮಿಸಿವ್ ಎರಡಿದೆ. ಸಬ್ಮಿಸಿವ್ ಅಂದ್ರೆ ಎಲ್ಲರೂ ಹೇಳಿದಕ್ಕೂ ಸಬ್ಮಿಸಿವ್ ಅನ್ನೋದು, ಸಲಾಂ ಹೊಡೆಯೋದು, ಹೂ ಅನ್ನೋದು ಸಬ್ಮಿಸಿವ್. ಪ್ಯಾಸಿವ್ ಅಂದ್ರೆ ನಮ್ಗೆ ಅನ್ಸಿದ್ದನ್ನ ನಾವು ಓಪನ್ ಆಗಿ ಹೇಳ್ದೆ ಇರೋದು, ದಟ್ ಇಸ್ ಪ್ಯಾಸಿವ್. ಓಕೆ ರೈಟ್. ನೆಕ್ಸ್ಟ್ ಅಗ್ರೆಸಿವ್. ಸೊ ಅಗ್ರೆಸಿವ್ ಫಸ್ಟ್ ನೋಡೋಣ. ದಿಸ್ ಇಸ್ ದಿ ಅದರ್ ಎಕ್ಸ್ಟ್ರೀಮ್. ಸಬ್ಮಿಸಿವ್ ಆಗಿರ್ತಾರಲ್ಲ, ಅಂದ್ರೆ ಎಲ್ಲದಕ್ಕೂ ಹೂ ಅನ್ನೋರು, ಅದಕ್ಕೆ ಎಕ್ಸ್ಟ್ರೀಮ್ ಆಪೋಸಿಟ್, ಆ ಕಡೆ ತರದಲ್ಲಿ ಇರೋ. ಇವ್ರೇನ್ ಮಾಡ್ತಾರೆ, ಎಲ್ಲಾರು ಅವ್ರು ಹೇಳ್ದಂಗೆ ಕೇಳ್ಬೇಕು, ಎಲ್ಲಾನು ಅವ್ರು ಹೇಳ್ದಂಗೆ ನಡಿಬೇಕು, ಅವರೇ ಎಲ್ರಿಗಿಂತ ಉತ್ತಮ ಅಂತ ಯಾವಾಗ್ಲೂ ತೋರ್ಸ್ಕೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದು 2 ರೀಸನ್ ಇರ್ಬೋದು. ನಿಜವಾಗ್ಲೂನೆ ಅವ್ರು ಉತ್ತಮ ಇರ್ಬೋದು, ಸ್ವಲ್ಪ ಜಂಬದಿಂದ ಆತರ ಮಾಡ್ತಿರ್ಬೋದು. ಇನ್ನೊಂದ್ ರೀಸನ್, ಅವ್ರು ಆಕ್ಚುಲಿ ಎಲ್ರಿಗಿಂತ ಉತ್ತಮ ಇರೋದಿಲ್ಲ, ಬಟ್ ತೋರ್ಸ್ಕೊಳ್ತಾ ಇರ್ತಾರೆ. ರೈಟ್. ಬಿಕಾಸ್ ಆಫ್ ದೇರ್ ಇನ್ಸೆಕ್ಯೂರಿಟೀಸ್. ಅವರಲ್ಲಿ ಯಾವ್ದು ಕಡಿಮೆ ಇದೆ ಅದನ್ನ ಮುಚ್ಚೋದಕ್ಕೋಸ್ಕರ ಅವ್ರಿಗೆ ಗೊತ್ತಿಲ್ದೇನೆ ಮಾಡ್ತಿರ್ತಾರೆ ಆತರ ಬಿಹೇವಿಯರ್. ಡಾಮಿನೇಟ್ ಮಾಡೋದು, ಅಗ್ರೆಸಿವ್ ಆಗಿ ಹೊಡಿಕ್ ಹೋಗೋದು, ಜೋರಾಗಿ ಮಾತಾಡೋದು, ಕಿರ್ಚ್ಕೊಳ್ಳೋದು, ಅಥವಾ ಅವ್ರ ವಾಯ್ಸ್ ಗಿಂತ ನಮ್ ವಾಯ್ಸ್ ಜೋರಾಗಿ ಹೇಳೋದು, ತಾನು ಹೇಳಿದ್ ಸರಿ ಕೊಳ್ಳೇಬೇಕು, ವಿತಂಡವಾದ ಮಾಡೋದು. ಹೌದು, ಆತರ ಎಲ್ಲ ಅದೆಲ್ಲ ಅಗ್ರೆಸಿವ್ ಬಿಹೇವಿಯರ್. ಬಟ್ ಕೆಲವ್ರಿಗೆ ನ್ಯಾಚುರಲ್ ಆಗುನು ಅದು ಬಂದಿರುತ್ತೆ ಅಂತೀರಾ? ನ್ಯಾಚುರಲ್ ಆಗಿ ಬಂದಿರಲ್ಲ ಬಂದಿರಲ್ಲ ಬೈ ಬ್ರಿಂಗಿಂಗ್ ಅಪ್, ಅಥವಾ ನಮ್ಮ
ಸುತ್ತಮುತ್ತಲ ಜನ ನಮ್ನ ಹೇಗೆ ನೋಡಿರ್ತಾರೆ. ಸೊ ಮೆಚುರಿಟಿ ಏನು ಅಂತ ಹೇಳಂದ್ರೆ ಆತರ ಬಂದಿದ್ರೆ ನಮ್ಮ ಒಳ್ಳೇದಕ್ಕೋಸ್ಕರ ನಮ್ ಗ್ರೋತ್ ಬೇಕು ಅಂದ್ರೆ ನಾವ್ ಅದನ್ನ ಕ್ವಾಲಿಟಿನ ಬಿಟ್ಕೊಡ್ಬೇಕು. ಆ ಹೌದು. ಟೈಮಿಗೆ ತಕ್ಕಾಗೆ Exactly, ಆ ಗ್ರೂಪಿಗೆ exactly. ತಕ್ಕಂಗೆ ಹೊಂದ್ಕೊಂಡು ಓಕೆ ಕೆಲವೊಂದ್ಸಲ ಎಲ್ಲ ವಾದ್ಸೆ ಆಗ್ಬೇಕಾಗಿಲ್ಲ. ಓಕೆ ಇಟ್ಸ್ ಓಕೆ, ಓಕೆ ಯು ಆರ್ ರೈಟ್, ಓಕೆ ಡನ್, Correct. ಅಲ್ಲಿಗೆ ಅದನ್ನ ಬಿಡ್ಬೇಕು. ಜಾಣತನ ಅದು ಅಲ್ವಾ? ಜಾಣ್ತನ. ನಾನು ಇವಾಗ ಕಲ್ತಿದ್ದೀನಿ ಅದು. ಇಲ್ಲ ಆಕ್ಚುಲಿ ಒಳ್ಳೇದು. ವಿ ಆರ್ ಆಲ್ ವರ್ಕ್ ಇನ್ ಪ್ರೋಗ್ರೆಸ್. ಹೌದು, ಹೌದು. ನಾವು ಒಂದೊಂದೇ ಅನುಭವಿಸ್ತಾನೆ ಕಲಿತೀವಿ. ಅದೇ ಕರೆಕ್ಟ್ ದಾರಿ Yes, ಕಲಿಯೋದು. yes, yes. ಇನ್ ಯಾವ ತರನು ಕಲಿಯಕ್ ಆಗೋದಿಲ್ಲ. ಅಂದ್ರೆ ಮುಂಚೆ ಏನೋ ನನಗೆ ಅರ್ಲಿಯರ್ ಡೇಸ್ ಹೆಂಗಂದ್ರೆ ನನ್ ಏನಾರು ಅದೇ ರೈಟ್ ಅಂತ ಆಗ್ಬೇಕದು, ಅಲ್ಲಿ ತನಕ ಬಿಡ್ತಾ ಇರ್ಲಿಲ್ಲ ನನ್ಗೆ. ಓಕೆನಾ, ಈಗೂನು ಐ ಡೂ ದಟ್, ಬಟ್ ತುಂಬಾ ಕೆಲವರು ಕ್ಲೋಸೆಸ್ಟ್ ಸರ್ಕಲ್ ಅಲ್ಲಿ ಮಾತ್ರ ವಾದಿಸ್ತೀನಿ. ಅಂದ್ರೆ ಅದ್ ನನ್ಗೆ ಗೊತ್ತು, ಅದ್ ವಾದಿಸ್ಲಿ ಬಿಡ್ಲಿ ಡಸಂಟ್ ಅಫೆಕ್ಟ್ ಅವರ್ ರಿಲೇಶನ್ಶಿಪ್ ಅಂತ ಇರೋ Correct. ಕಡೆ ಮಾತ್ರ. Correct. ಇನ್ ಬೇರೆ ಕಡೆ ಏನ್ ಮಾಡ್ತೀನಿ ಅಂತ ಹೇಳಂದ್ರೆ, ಮುಂಚೆ ಏನು ಅಂದ್ರೆ ಎಲ್ಲಾ ಕಡೆನು ನೋ, ಅದೇನಂತಾರಲ್ಲ ನಾನ್ ಹಿಡಿದ್ ಮೂಲಕ್ಕೆ ಮುರೆ ಕಾಲು ಅಂತ ಆತರ ಇತ್ತು. ಬಟ್ ಓವರ್ ದ ಇಯರ್ಸ್ ಬರ್ತಾ ಬರ್ತಾ ಹೆಂಗ್ ಆಗ್ತಾ ಇದೀನಲ್ಲ, ಹೆಂಗ್ ಆಗ್ತಾ ಐ ಹ್ಯಾವ್ ಲರ್ನ್ಡ್ ಇವಾಗ. ಮೊಲಕ್ಕೆ 3 ಕಾಲು ಇರ್ಬೋದು, ಮೂರನ್ನು 4 ಕಾಲು ಇರ್ಬೋದು, ಪಾಪ ಒಂದ್ ಕುಂಟ ಇರ್ಬೋದು, ಅಥವಾ ನಾನು ಹಿಂಗ್ ನೋಡ್ದಾಗ ನಂಗೆ ಇನ್ನೊಂದ್ ಕಾಲ್ ಕಂಡಿಲ್ಲ ಇರ್ಬೋದು. ಸೊ ಆತರ ಎಲ್ಲ ದೃಷ್ಟಿಗ್ ಪರ್ಸ್ಪೆಕ್ಟಿವ್ಸ್ ಚೇಂಜ್ ಇರುತ್ತೆ ಅಂತೆಲ್ಲ ಐ ಹ್ಯಾವ್ ಲರ್ನ್ಡ್ ಇಟ್ ಅಂಡ್ ಓಕೆ ಅನ್ನೋದನ್ನ ಕಲ್ತಿದ್ದೀನಿ ಇವಾಗ. ಇಟ್ಸ್ ಆಕ್ಚುಲಿ ಎ ಗುಡ್ ಪ್ರಾಸೆಸ್ Yes. ದಟ್ ಯು ಹ್ಯಾವ್ ಗಾನ್ ಥ್ರೂ. Yes, yes. ಇನ್ಫ್ಯಾಕ್ಟ್ ಇದನ್ನ ಎಲ್ರು ಅಳವಡಿಸ್ಕೋಬೇಕು ಅಷ್ಟೇ ಅಳವಡಿಸ್ಕೋಬೇಕು, ಅಂತ yes. ಹೇಳ್ತಿರೋದು. ಆಮೇಲೆ ಅಗ್ರೆಸಿವ್ ಬಿಹೇವಿಯರ್ ಇರೋರು ಏನ್ ಮಾಡ್ತಾರೆ, ನಾ ಹೇಳಿದ್ನಲ್ಲ ಅನ್ಕಾನ್ಶಿಯಸ್ ಆಗೋ ಅವ್ರು ಹಾಗೆ ಮಾಡ್ತಾ ಇರ್ಬೋದು. ಬಟ್ ಯಾರಾದ್ರೂ ಹೇಳ್ದಾಗ ಅವ್ರಿಗೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಳೋ ಅಷ್ಟು ಈಗೋನ ಬಿಟ್ಟು ಓಪನ್ ಮೈಂಡೆಡ್ ಆಗಿರ್ಬೇಕು. ಹೌದು ಹೌದು.